ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಇವಾಗ 5:30 ಆಗಿದೆ. ನಾನು 5 o'clockಗೆ ಎದ್ದೆ. 5:30ಗೆ ತಿಂಡಿ ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ತಿಂಡಿಗೆ ಇವತ್ತು ನಾನು ಏನೂ ಪ್ಲಾನ್ ಮಾಡಿರಲಿಲ್ಲ. ರಾತ್ರಿ ಏನು ಮಾಡೋದು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸೇ ತಿಂಡಿ ಮಾಡೋಣ ಅಂದ್ಕೊಂಡೆ. ಅದು ಮಾಡೋಕ್ಕೆ ಆಗಲಿಲ್ಲ. ಪಾತ್ರೆ ಎಲ್ಲ ರಾತ್ರಿ ತೊಳೆದಿರಲಿಲ್ಲ. ತೊಳೆದ್ಬಿಟ್ಟು ತಿಂಡಿ ಮಾಡೋಣ ಅಂದರೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಹೆಂಗೋ ಫಸ್ಟ್ ತಿಂಡಿ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಬೇಕಾದರೆ ಪಾತ್ರೆ ತೊಳೆಯೋಣ. ಹೆಂಗಿದ್ರು ಈಗ ವರಲಕ್ಷ್ಮಿ ಹಬ್ಬಕ್ಕೆ ಕೆಲಸ ಶುರು ಮಾಡ್ಕೊಂಡಿದ್ದೀನಲ್ಲ, ಒಟ್ಟಿಗೆ ಅಡುಗೆ ರೂಮಲ್ಲಿರೋ ಪಾತ್ರೆನೆಲ್ಲ ಜೊತೆಗೆ ಸೇರಿಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ತಿಂಡಿ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಶುರು ಮಾಡ್ಕೊಂಡಿದ್ದೀನಿ. ಈಗ ಚಳಿ ಆಗ್ತಾ ಇದೆ ನನಗಂತೂ. ಅದಕ್ಕೋಸ್ಕರ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತೇಳಿ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಫಸ್ಟ್ ಎದ್ದಿದ ತಕ್ಷಣ ಮಾಡೋ ಕೆಲಸ ಅಂದರೆ ಬಿಸಿನೀರು ಕುಡಿಯೋದೇ ನಾನು. ಇನ್ನು ಬಿಸಿನೀರು ಕುಡಿದಾದ್ಮೇಲೆ ತಿಂಡಿ ಶುರು ಮಾಡ್ಕೊಂಡು ಅದನ್ನು ಶೂಟ್ ಮಾಡ್ಕೊಳ್ಳೋಣ ಅಂದರೆ ಅಡುಗೆ ರೂಮಲ್ಲಿ ಪಾತ್ರೆಗಳು ಯಾವುದು ಕೂಡ ಇರಲಿಲ್ವಲ್ಲ. ಅದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಶೂಟ್ ಮಾಡೋಕ್ಕೆ. ನನಗೆ ಒಪ್ಪಲಿಲ್ಲ, ಇನ್ನು ಹೆಂಗಪ್ಪ ಶೂಟ್ ಮಾಡೋದು ಅಂತೇಳಿ ಹೆಂಗೋ ತಿಂಡಿ ಮಾಡಿ ರೆಡಿ ಮಾಡಿ ಆಮೇಲೆ ಮಕ್ಕಳನ್ನ ಹೇಳ್ಸೋಕ್ಕೆ ಅಂತೇಳಿ ಹೋದೆ. ಮಗಳು ಎದ್ದಿದ್ಲು, ಆದರೆ ಮಗ ಇನ್ನೂ ಇರಲಿಲ್ಲ. ಅವನು ಹೇಳ್ಸ್ಕೊಂಡು ಫ್ರೆಶ್ ಅಪ್ ಮಾಡಿಸ್ಕೊಂಡು ಕರ್ಕೊಬಂದೆ. ರೆಡಿ ಆಗಪ್ಪ ಟೈಮ್ ಆಗಿಬಿಟ್ಟಿದೆ ಅಂದರೆ ಅವನು ಚಳಿ ಆಗ್ತಾ ಇದೆ ಅಂತೇಳಿ ಬೆಡ್ ಮೇಲೆ ಹೋಗಿ ಮಲ್ಕೊಂಡಿದ್ದಾನೆ. ಇನ್ನು ಆಟಗಳಿರ್ತವೆ ಅಲ್ಪ ಸ್ವಲ್ಪ, ಅವನ್ನೆಲ್ಲ ಮುಗಿಸ್ಕೊಂಡು ಅವನು ತಿಂಡಿ ತಿನ್ನೋಕ್ಕಂತೇಳಿ ರೆಡಿಯಾಗಿ ಕೆಳಗಡೆ ಬಂದ. ನಾನು ಟೊಮೆಟೊ ಬಾತ್ ಮಾಡಿದ್ದೆ ಇವತ್ತು, ಅದನ್ನು ಕೊಟ್ಟೆ. ತಿನ್ಕೋ ಟೈಮ್ ಆಗಿದೆ ಅಂತೇಳಿ. ಇಲ್ಲ ಅಪ್ಪನ ಕೈಲೇ ತಿನ್ನಿಸ್ಕೊತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ ಅವನು. ನಮ್ಮ ಮನೆಯವ್ರು ಬಂದಮೇಲೆ ಅವ್ರ ಕೈಲೇ ತಿನ್ನಿಸ್ಕೊಂಡ. ಮಗಳು ಕೂಡ ತಿಂಡಿ ತಿಂದ್ಕೊಂಡು ರೆಡಿ ಆದರು. ಅಷ್ಟರಲ್ಲಿ ನಾನು ಈ ಕಡೆ ಲಂಚ್ ಬಾಕ್ಸ್ನ ರೆಡಿ ಮಾಡಿಕೊಂಡೆ. ಇವತ್ತು ಲಂಚ್ ಬಾಕ್ಸ್ಗೆ ಟೊಮೆಟೊ ಬಾತು ಜೊತೆಗೆ ಪಪ್ಪಾಯ ಇವೆರಡು ಕೂಡ ಹಾಕಿ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕಳಿಸ್ದೆ. ಹಂಗೆ ಮಗಳಿಗೆ ಸ್ವಲ್ಪ ಮೊಸರು ಹಾಕ್ತೆ. ಮಗ ಮೊಸರು ತಿನ್ನಲ್ಲ, ಅದಕ್ಕೆ ಅವನಿಗೆ ಹಾಗೆ ಹಾಕಿ ಕಳಿಸ್ದೆ. ಲಂಚ್ ಬಾಕ್ಸ್ ಅಂತೂ ರೆಡಿ ಆಯಿತು. ಇನ್ನು ಅವಳಿಗೆ ಸ್ವಲ್ಪ ಹೇರ್ ಬಾಚಬೇಕಿತ್ತು, ಹಾಗೆ ಒಂದು ಹೊಸ ಬಾಟಲ್ ತೊಗೊಂಡಿದ್ದೆ. ಇಷ್ಟು ದಿನ ಈ ಪ್ಲಾಸ್ಟಿಕ್ ಬಾಟ್ಲು ಕೊಟ್ಟು ಕಳಿಸ್ತಿದ್ದೆ, ಇವತ್ತಿಂದ ಈ ಬಾಟಲ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ಬುಕ್ ಮಾಡಬೇಕಿತ್ತು, ಆದರೆ ದೊಡ್ಡದು ಬುಕ್ ಮಾಡಿಬಿಟ್ಟಿದ್ದಾರೆ. ಆದರೂ ಮಗ ಬೇಡ ಮಗನೇ ಇದು ದೊಡ್ಡದು ಅಂದರು. ಇಲ್ಲ ನಂಗೆ ಬೇಕೇ ಬೇಕು ಇದೆ ಅಂತೇಳಿ ಕೇಳ್ದೆ. ಅದೇ ಬಾಟ್ಲನ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಹಾಗೆ ಇನ್ನು ಹೋಗೋ ಟೈಮಲ್ಲಿ ಟಾಯ್ಸ್ ತಗೊಂಡು ಕುಂತಿದ್ದಾನೆ ಆಟ ಆಡೋಕ್ಕೆ ನನ್ನ ಮಗ. ಮಗನೇ ಟೈಮ್ ಆಗಿದೆ ಹೋಗು ಅಂದರೆ ಇಲ್ಲ, ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಹೋಗ್ತೀನಿ, ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಹೋಗ್ತೀನಿ ಅಂತೇಳಿ ಕೂತ್ಕೊಂಡಿದ್ದಾನೆ. ಆಮೇಲೆ ಓಡಿಸ್ದೆ, ಟೈಮ್ ಆಗಿದೆ ಹೋಗು, ನನಗಿನ್ನ ಬೈತಾರೆ ಪಪ್ಪ ಅಂತೇಳಿ ಕಳಿಸ್ದೆ. ಒಯ್ದ ಅವನು ಸ್ಕೂಲ್ಗೆ. ಇನ್ನು ಅವರು ಕ್ಲಾಸ್ಗೆ ಹೊರಟ್ಮೇಲೆ ನಾನು ಒಂದು ಸೆಕೆಂಡು ಕೂಡ ವೇಸ್ಟ್ ಮಾಡಲಿಲ್ಲ. ಸೀದಾ ಅಡುಗೆ ರೂಮಿಗೆ ಬಂದು ಪಾತ್ರೆ ತೊಳೆದು ಇಟ್ಬಿಡೋಣ ಅಂತೇಳಿ ಅಡುಗೆ ರೂಮಿಗೆ ಬಂದು ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿಕೊಂಡೆ. ಅಡುಗೆ ರೂಮಲ್ಲಿ ಪಾತ್ರೆ ಇದ್ದರೆ ಅಂತೂ ಮನಸ್ಸೇ ಆಗಲ್ಲ ತಿಂಡಿ ಮಾಡೋಕ್ಕಾಗಲಿ, ಅಡುಗೆ ರೂಮಲ್ಲಿ ಬೇರೆ ಕೆಲಸ ಯಾವುದೇ ಇದ್ದರೂ ಕೂಡ ಮಾಡೋಕ್ಕಂತೂ ನಂಗೆ ಮನಸ್ಸೇ ಬರಲ್ಲ. ಅದಕ್ಕೆ ನಾನು ಫಸ್ಟ್ ಅದನ್ನೇ ಮಾಡೋಕ್ಕೆ ಅಂತೇಳಿ ಇಟ್ಕೊಂಡೆ. ಇವತ್ತು ತಿಂಡಿನೇ ಸ್ವಲ್ಪ ಲೇಟಾಗಿ ತಿನ್ನೋಣ ಮುಗಿಸ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದು, ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೀನಲ್ಲ, ಅದನ್ನು ಸ್ವಲ್ಪ ಪಾತ್ರೆಗಳನ್ನ ಹಾಕ್ಕೊಂಡು ತೊಳೆದು ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿಕೊಂಡೆ. ಮಗಳು ಸ್ವಲ್ಪ ತಿಂಡಿನೇ ಬಿಟ್ಟೇ ಹೋಗಿದ್ದಾಳೆ, ತಿಂದೇ ಇಲ್ಲ ಅವಳು. ಹಾಗೆ ಸ್ವಲ್ಪ ಮಗ ಟಾಯ್ಸೆಲ್ಲ ಇಟ್ಟಿದ್ನಲ್ಲ, ಅದನ್ನ ಫಸ್ಟು ಎತ್ತಿಟ್ಬಿಡೋಣ, ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡಲಿ ಅಂತ ಅನ್ನಿಸ್ತಾ ಇತ್ತು. ಸರಿ ಇಲ್ಲಿಂದನೇ ಶುರು ಮಾಡೋಣ ಅಂತೇಳಿ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿಕೊಂಡೆ. ಹಾಗೆ ಜಾಸ್ತಿ ಕೆಲಸ ಇದ್ದರೆ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತಲೇ ಅನಿಸ್ಬಿಡುತ್ತೆ ನನಗಂತೂ. ಸೊ ಈಗ ಅದೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಾಯ್ತು. ಇನ್ನು ಈ ಸೆಲ್ಫ್ ಕಾಲಲ್ಲಿ ಇರೋ ಪಾತ್ರೆಗಳನ್ನೆಲ್ಲ ತೊಳಿಬೇಕು ಇವತ್ತು ನಾನು. ಅಷ್ಟನ್ನು ತೊಳೆದು ಅಲ್ಲಿಗೆ ಜೋಡಿಸ್ಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತು. ಸೊ ರಾತ್ರಿ ಇಟ್ಟಿದ್ದ ಪಾತ್ರೆ ಎಲ್ಲ ತೊಳೆದು ಆಯಿತು. ಹಂಗೆ ಆ ಬಾಕ್ಸಲ್ಲಿಗೆ ಜೋಡಿಸ್ಬಿಡೋಣ ಅಂತೇಳಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಇದೆ, ಮತ್ತು ತುಂಬ ತಟ್ಟೆಗಳಿದೆ, ಅಷ್ಟು ಕೂಡ ತೊಳಿಬೇಕು ಇವಾಗ.
ಎಲ್ಲದು ಸೋರ್ಲಿ ಅಂತೇಳಿ ಹೀಗೇನೆ ಉಲ್ಟಾ ಮಾಡಿ ಇಟ್ಟೆ. ಹಂಗೆ ಮನೆಯವ್ರಿಗೆ ಸ್ವಲ್ಪ ಫುಡ್ ಹಾಕ್ಕೊಟ್ಟೆ. ಅವರು ಕೂಡ ತಿನ್ನಕ್ ಹೋದ್ರು. ಹಂಗೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ತಿಂದ್ಕೊಂಡೆ. ಇನ್ನು ಕೆಲ್ಸಗಳಿದೆ ಅದನ್ನು ಕೂಡ ಮಾಡ್ಬೇಕು ಅಲ್ವಾ? ಅದನ್ನ ಮುಗ್ಸೋಕ್ಕೋಸ್ಕರ ಬೇಗ ಬೇಗ ತಿಂಡಿ ತಿಂದ್ಕೊಂಡೆ. ಅಷ್ಟ್ರಲ್ಲಿ ಅಮ್ಮ ಫೋನ್ ಮಾಡಿದ್ರು. ಸ್ವಲ್ಪ ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ಮಾಡ್ಕೊಡು ತಮ್ಮ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರು. ಸರಿ ಅಂತೇಳಿ ಚಪಾತಿ ಹಿಟ್ಗಿನ ರಾಗಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಎಳ್ ಪುಡಿ ಇಷ್ಟನ್ನು ಕೂಡ ಹಾಕಿ ಕಲಸಿ ಇಡ್ತಾ ಇದ್ದೀನಿ. ಇದನ್ನೇ ಹಾಕಿ ಮಾಡ್ಬೇಕು ಅಂತ ಏನಿಲ್ಲ. ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಇಟ್ಟೆ. ಇದನ್ನ ಅಮ್ಮಿಗೂ ಸೇರಿಸಿ ಕಲಸಿ ಇಟ್ಟಿದ್ದೀನಿ. ಹಂಗೆ ಇಷ್ಟು ಈಗ ತೊಳಿಬೇಕು ಈ ಪಾತ್ರೆನ. ಆಮೇಲೆ ತೊಳ್ಕೊಳ್ಳೋಣ ಅಂತೇಳಿ ಎತ್ತಿಡ್ತಿದ್ದೀನಿ. ಆಮೇಲೆ ಇಲ್ಲಿದೆಯಲ್ಲ ಅದನ್ನು ಕೂಡ ತೊಳಿಬೇಕು. ಆ ಪ್ಲೇಟ್ಸ್ ಕೂಡ ತೊಳಿಬೇಕು ನಾನು ಇವಾಗ. ಬೀಟ್ರೂಟ್ ಪಲ್ಯ ಮಾಡೋಕೆ ಬೀಟ್ರೂಟೇ ಖಾಲಿ ಆಗ್ಬಿಟ್ಟಿತ್ತು. ಸರಿ ಹೋಗಿ ತಗೊಂಬರೋಣ ಅಂತೇಳಿ ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದೆ. ಒಂದ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿಲ್ಲ. ತಕ್ಷಣ ತಗೊಂಬರೋಣ ಅಂತೇಳಿ ಕೆಲಸ ಇದ್ದಾಗ ಯಾವ್ದ್ ಮಾಡ್ಲಿ ಯಾವ್ದ್ ಬಿಡ್ಲಿ ಅಂತಾನೆ ಅನ್ಸ್ಬಿಡೋದು. ಸೊ ಅದಕ್ಕೆ ತಗೊಂಡ್ ಬಂದೆ ಹೋಗಿ ಮಾರ್ಕೆಟ್ಗೆ. ತಂದ್ಬಿಟ್ಟು ಇನ್ನು ಅದನ್ನ ಕಟ್ ಮಾಡ್ಕೊಳ್ಳೋದೆ ಒಂದ್ ನಿಮಿಷ. ಸ್ವಲ್ಪ ಬೀಟ್ರೂಟ್ನ ಸಣ್ಣಗೆ ಹಚ್ಕೊಬೇಕು. ತುರಿದ್ಬಿಟ್ಟು ಹೆಂಗೋ ಮಾಡ್ಬಿಡ್ಬೋದು. ಆದ್ರೆ ಅದನ್ನ ಸಣ್ಣಗೆ ಹಚ್ಕೊಳ್ಳೋಕೆ ಟೈಮ್ ಬೇಕೇ ಬೇಕು. ಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಮಾಡ್ಬೇಕು ಅಂದ್ರೆ ಮನೆ ಕೆಲಸ ಮಾಡಿ ಮುಗಿಸ್ಬಿಟ್ಟು ಕ್ಲೀನ್ ಮಾಡ್ಬೇಕು, ಇಲ್ಲ ಕ್ಲೀನ್ ಮಾಡ್ಬಿಟ್ಟು ಮನೆ ಕೆಲಸ ಮಾಡ್ಬೇಕು, ಒಂದು ಗೊತ್ತಾಗಲ್ಲ. ನಂಗಂತೂ ಇವತ್ತು ತುಂಬಾನೇ ಕನ್ಫ್ಯೂಸ್ ಆಗ್ಬಿಡ್ತು ಏನ್ ಮಾಡ್ಲಿ ಅಂತ. ಸರಿ ನಿಧಾನಕ್ಕೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಆಯ್ತು ಅಂದ್ರೆ ಈ ಕಡೆ ಫುಡ್ ಮಾಡ್ಲಾ, ಈ ಕಡೆ ವರಲಕ್ಷ್ಮಿ ಹಬ್ಬದ ಕೆಲಸ ಮಾಡ್ಲಾ, ಈ ಕಡೆ ಮನೆ ಕೆಲಸ ಮಾಡ್ಲಾ ಅಂತ ಅನ್ನಿಸ್ಬಿಟ್ಟು ಹೆಂಗೋ ಮಾಡಿ ಮುಗ್ಸೋಣ ಅಂತೇಳಿ ಮಾಡ್ತಿದ್ದೀನಿ. ಹಂಗೆ ತರಕಾರಿನೆಲ್ಲ ಇಟ್ಟಿದ್ನಲ್ಲ ಅದನ್ನು ಕೂಡ ನಾನು ರಾತ್ರಿ ನೈಟ್ ತಂದಿದ್ದೆ. ಅದನ್ನು ಕೂಡ ನಾನು ಜೋಡಿಸಿರ್ಲಿಲ್ಲ, ಹಂಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ಈ ಕೆಲಸದ ಜೊತೆಗೆ ಜೋಡಿಸಿ ಇಡ್ತಾ ಇದ್ದೀನಿ. ಹಂಗೆ ಬೀಟ್ರೂಟ್ ಕಟ್ ಮಾಡ್ಕೊಳ್ಳೋಣ. ಇಷ್ಟೊತ್ತು ನಿಂತು ನಿಂತು ಸಾಕಾಗಿದೆ. ಕುಂತ್ಕೊಂಡು ಸ್ವಲ್ಪ ಹೊತ್ತು ಕಟ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡೆ. ಅಲ್ಲಿ ನೋಡ್ರೆ ಕುತ್ಕೊಂಡ್ಬಿಟ್ಟು ಕೆಲವೊಂದು ತಗೊಳ್ಳೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಹೇಳಲೇಬೇಕು ತಗೊಳಕ್ಕೆ. ಏಳು ತಗೋ ಏಳು ತಗೋ ಅಂತ 2 ಐಟಮ್ನ ಮರ್ತ್ಬಿಟ್ಟಿದ್ದೆ. ತಗೊಂಡು ಕುತ್ಕೊಂಡು ಆಮೇಲೆ ಕಟ್ ಮಾಡಿದ್ದಾಯ್ತು. ನನಗೆ ಕುಂತ್ಕೊಂಡು ಕಟ್ ಮಾಡೋದು ಅಂದ್ರೆ ಇಷ್ಟ. ಆದರೆ ಈ ಥರ ಹೇಳೋದು ಕುತ್ಕೊಳ್ಳೋದು, ಹೇಳೋದು ಕುತ್ಕೊಳ್ಳೋದು ಅಂದ್ರೆ ಆಗಲ್ಲ. ಈ ಥರ ಆದರೆ ಎಲ್ಲಿ ತಾನೇ ಕುತ್ಕೊಂಡು ಕಟ್ ಮಾಡಕ್ಕೆ ಇಷ್ಟ ಆಗುತ್ತೆ ಹೇಳಿ. ಮತ್ತೆ ಇಷ್ಟೊಂದು ಐಟಮ್ಗಳನ್ನ ಮರ್ತ್ಬಿಟ್ಟು ಕುತ್ಕೊಂಡಿದ್ದೀನಲ್ಲ, ಸರಿನಾ? ಬೇಗನೆ ಸಣ್ಣದಾಗಿ ಹಚ್ಕೊಂಡೆ. ಇವಾಗ ಪಲ್ಯ ಮಾಡೋದನ್ನ ಶುರು ಮಾಡ್ಕೋಬೇಕು. ಅಂದ್ರೆ ಗೊಜ್ಜು ಥರ ಮಾಡಬೇಕಿತ್ತು, ಆದರೆ ಪಲ್ಯ ಥರನೇ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಹಾಕಿದ ಮಸಾಲಾನ ರುಬ್ಕೊಂಡ್ರೆ ಅದು ಗೊಜ್ಜು ಥರ ಆಗುತ್ತೆ. ಬಟ್ ನಾನು ಹಾಗೆ ರುಬ್ದೇನೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬಾಣಲೆಗೆ ಎಣ್ಣೆ, ಕರಿಬೇವು ಸೊಪ್ಪು, ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ಈ ಥರ. ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ದಪ್ಪ ಟೊಮೆಟೊ, ಜಾಸ್ತಿ ಮೀಡಿಯಮ್ದೇ ಹಾಕ್ಕೊಳ್ಳಿ ಸಾಕು, ದಪ್ಪದೇನು ಬೇಡ. ಮೀಡಿಯಮ್ದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಬೀಟ್ರೂಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಂಬಾರು ಪೌಡರ್ನ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಮಗೆ ನೀವು ಇದೇನೆ ಪಲ್ಯ ಥರನಾದರೂ ಮಾಡ್ಕೊಳ್ಳಿ, ಇಲ್ಲ ಗೊಜ್ಜು ಥರನಾದರೂ ಮಾಡ್ಕೊಳ್ಳಿ. ಇದನ್ನೇ ಸ್ವಲ್ಪ ಈಗ ಹಾಕಿರೋ ಅಷ್ಟು ಐಟಮ್ನ ರುಬ್ಬಿಟ್ಟು ಹಾಕಿದ್ರೆ ಅದು ಗೊಜ್ಜು ಥರ ಆಗುತ್ತೆ. ನಾನಿಲ್ಲಿ ಪಲ್ಯ ಥರನೇ ಮಾಡ್ತಾ ಇದ್ದೀನಿ. ಬೇಗ ಆಗಬೇಕಿತ್ತು ನನಗೆ, ಅದಕ್ಕೋಸ್ಕರ. ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಆಗಿರುತ್ತೆ ಮತ್ತು ಬೇಗನೆ ಆಗುತ್ತೆ. ಚಪಾತಿ ಜೊತೆ ಮಾತ್ರ ಮಸ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಅದು ಬೇಯೋಷ್ಟರಲ್ಲಿ ಸ್ವಲ್ಪ ತರಕಾರಿನೆಲ್ಲ ಎತ್ತಿಟ್ಬಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಇದನ್ನ ನೈಟ್ ತಗೊಬಂದಿದ್ದೆ ತರಕಾರಿ ಎಲ್ಲ, ಅದನ್ನು ಕೂಡ ನಾನು ಎತ್ತಿಟ್ಟಿರಲಿಲ್ಲ. ಸ್ವಲ್ಪ ಬೇರೆ ಕೆಲಸ ಮಾಡಿ ಟಯರ್ಡ್ ಆಗಿಬಿಟ್ಟಿತ್ತು, ಅದಕ್ಕೆಲ್ಲ ರಾತ್ರಿ ಬ್ಯಾಲೆನ್ಸು ಉಳಿಸ್ಕೊಂಡ್ಬಿಟ್ಟಿದ್ದೆ. ಅದನ್ನು ಇವಾಗ ಇದ್ರ ಜೊತೆಗೆ ಮಾಡ್ಕೊತಾ ಇದ್ದೀನಿ. ಇನ್ನು ಅಮ್ಮ ಮನೆಗೆ ಬರಲ್ಲ, ಅವರು ಕೇರ್ ಹಾಸ್ಪಿಟಲ್ ಹತ್ರನೇ ಬರ್ತಾರೆ. ಅವರು ಯಾಕೆ ಬರ್ತಿದ್ದಾರೆ ಅಂದರೆ ಅಲ್ಲಿ ಬ್ಲಡ್ ಇಸ್ಕೊಳಕ್ ಬರ್ತಾ ಇದ್ದಾರೆ. ತಮ್ಮನಿಗೆ ಬ್ಲಡ್ ಕಟ್ತಾ ಇದ್ದಾರೆ. ಅವ್ನಿಗಿನ್ನ ಆಪ್ರೇಷನ್ ಆಗಿಲ್ಲ, ಅದರಿಂದ ಅವ್ನಿಗೆ ಬ್ಲಡ್ ಕಡಿಮೆ ಇರೋದ್ರಿಂದ ಆಪ್ರೇಷನ್ ಮಾಡಿಲ್ಲ ಅವರು, ಅದಕ್ಕೆ ಬ್ಲಡ್ ಕಟ್ತಾ ಇದ್ದಾರೆ. ಈಗ ಅಲ್ಲಿ ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೋಬೇಕು, ನಾನು ಆರಾಮಾಗಿ ಹೋಗಿ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಇದು ಮಾಡೋ ಅಷ್ಟರಲ್ಲಿ ಇದು ರೆಡಿ ಆಯಿತು ಬೀಟ್ರೋಟ್ ಪಲ್ಯ. ಇವಾಗ ಪ್ಯಾಕ್ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿ ನಿಧಾನಕ್ಕೆ ತಗೊಂಬಾ, ಇಲ್ಲಿ ಡಾಕ್ಟ್ರು ಹೊರ್ಟೋಗ್ಬಿಟ್ಟಿದ್ದಾರೆ ಬ್ಲಡ್ ಕೊಡೋರು, ಅವ್ರು ಬಂದಮೇಲೆ ಈಸ್ಕೊಬೇಕು ಅಂತ ಹೇಳಿದ್ರು. ಸರಿ ಅಂತೇಳಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ಮತ್ತೆ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿಕೊಂಡೆ. ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನು ಕಸ ಎಲ್ಲ ಗೂಡ್ಸೋಣ ಅಂತೇಳಿ ಕಸ ಎಲ್ಲ ಗೂಡಿಸಿ ಎಲ್ಲದೂ ಕೂಡ ಎತ್ತಿಟ್ಟು ಡೈನಿಂಗ್ ಟೇಬಲ್ಲು, ಆ ಟೇಬಲ್ ಈ ಟೇಬಲ್ ಅಂತೆಲ್ಲನೂ ಕೂಡ ಒರೆಸ್ಬಿಟ್ಟು ನೀಟಾಗಿ ಕಸ ಗುಡಿಸಿ ಆಯಿತು. ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಆಮೇಲೆ ಫೋನ್ ಮಾಡಿದ್ರು ಅಮ್ಮ, ಡಾಕ್ಟ್ರು ಬಂದಿದ್ದಾರೆ, ಬ್ಲಡ್ ಕೊಟ್ಟರು ತಗೊಂಡು ಬಾ ಅಂತ. ಸರಿ ಅಂತೇಳಿ ಗೂಡ್ಸೋದೆಲ್ಲ ಆದಮೇಲೆ ಚಪಾತಿ ಹೊತ್ತಕ್ಕೆ ಅಂತೇಳಿ ಶುರು ಮಾಡಿಕೊಂಡೆ. ಚಪಾತಿನ ಒಂದು 5-6 ಸಾಕು ಅಂತೇಳಿ 5-6ನ ಹೊತ್ಕೊಂಡೆ, ಬೇಗ ಬೇಗ ಉಂಡೆ ಕಟ್ಬಿಟ್ಟು. ರಫ್ ಆಗಿಬಿಡುತ್ತೆ ಚಪಾತಿ ಅಂದ್ಕೊಂಡಿದ್ದೆ, ಬಟ್ ಸ್ಮೂತಾಗೇ ಬಂತು. ಹಾಗೆ ಒಂದು 5 ಚಪಾತಿನ ಬೇಯಿಸ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು, ಹಾಗೆ ಸ್ವಲ್ಪ ಪಲ್ಯನೂ ಕೂಡ ಬಿಸಿ ಮಾಡಿಕೊಂಡು ಹಾಕ್ತೆ. ಯಾಕಂದರೆ ಈಗ ತಕ್ಷಣ ಇದನ್ನು ನನ್ನ ತಮ್ಮ ಅಲ್ಲಿ ತಿಂತಾನೆ, ಇದು ತಿಂದಾದ್ಮೇಲೆ ಅವನಿಗೆ ಬ್ಲಡ್ನ ಕಟ್ತಾರೆ. ಅದರಿಂದ ಇನ್ನು ಬ್ಲಡ್ ಕಟ್ಟಾದ್ಮೇಲೆ ಅವನ ಬಾಡಿಗೆ ಹೋಗೋ ತನಕ ಅವನೇನು ಕೂಡ ತಿನ್ನಂಗಿಲ್ಲ. ಆದ್ದರಿಂದ ಇನ್ನು ನಡ್ಕೊಂಡು ಹೋದೆ ಅಲ್ಲಿಗೆ. ಹಾಸ್ಪಿಟಲ್ ನಮ್ಮ ಮನೆಗೆ ಹತ್ತಿರ ಇದೆ, ಕೇರ್ ಹಾಸ್ಪಿಟ್ಲು. ಅಲ್ಲಿ ಹೋಗಿ ಅಮ್ಮನಿಗೆ ಕೊಟ್ಟೆ. ಅಮ್ಮ ಸ್ವಲ್ಪ ಬಾಳೆಹಣ್ಣು ಕೂಡ ತಗೊಂಡ್ರು, ಹಂಗೆ ನನಗೂ ಕೂಡ ಕೊಟ್ಟರು. ಇನ್ನು ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಬನ್ನಿ ಅಂತೇಳಿ ಅಲ್ಲಿ ತನಕ ನಡ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ನಮ್ಮಮ್ಮ ಎಷ್ಟೊತ್ತಿಗೆ ಆಪ್ರೇಷನ್ ಆಗಿ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಅವ್ರಿಗೆ ಹೋಟೆಲ್ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ. ಇನ್ನು ನಾನು ಒಂದೇ ಟೈಮ್ ಮಾಡ್ಕೊಡೋಕ್ಕಾಗ್ತಾ ಇರೋದು, ಯಾಕಂದರೆ ದೂರ ಇದೆ ಹಾಸ್ಪಿಟಲ್, ಮೇಟ್ಕಳಿ ಹತ್ರ ಇರೋದು ಹಾಸ್ಪಿಟಲ್. ಅದರಿಂದ ಹತ್ರದಲ್ಲಿ ಕೇರ್ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿದ್ರೆ ನಾನು 3 ಟೈಮ್ ಕೂಡ ಮಾಡಿಕೊಡ್ತಾ ಇದ್ದೆ. ಬರೀ ನಾವು ಒಂದೇ ಟೈಮ್ ಮಾಡ್ಕೊಡೋಕ್ಕಾಗ್ತಾ ಇರೋದು ಅವ್ರಿಗೆ. ನಮ್ಮಮ್ಮ ಧೈರ್ಯ ಮಾಡಿ ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ಏನು ಮಾಡೋಕ್ಕಾಗಲ್ಲ, ಒಂದು ಆಪ್ರೇಷನ್ ಆಗಿ ಸಕ್ಸಸ್ ಆಗಿಬಿಟ್ರೆ ಸಾಕು, ಅದನ್ನೇ ನಾವು ಕಾಯ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.